ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿ AK ಶೋ. ಇನ್ನು ಇವತ್ತಿನ ರಿವ್ಯೂಸ್ ಬಂದುಬಿಟ್ಟು SRH ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ವಿಡಿಯೋದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರೋ, ಮೊದಲನೇ ಸರಿ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ಈ ವಿಡಿಯೋಸ್ ಯಾರ್ಯಾರು ಕ್ರಿಕೆಟಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಈ ವಿಡಿಯೋಸನ್ನು ಶೇರ್ ಮಾಡಿ. ಇದು ಮ್ಯಾಚ್ ರಿವ್ಯೂ ಬರೋದಾದರೆ SRH ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. ಇವಾಗ ಅವರು ಹೊಸ ಕ್ಯಾಪ್ಟನ್ ಬಂದುಬಿಟ್ಟು ಪ್ಯಾಟ್ ಕಮಿನ್ಸ್ ಅವರು. ಸೊ ಅವರು ಟಾಸ್ ವಿನ್ ಆಗಿ ಮೊದಲು ಬೌಲಿಂಗ್ ತೊಗೊಂಡ್ರು. ಈಡನ್ ಗಾರ್ಡನಲ್ಲಿ ಮ್ಯಾಚ್ ಇದ್ದಿದ್ದು. ಇನ್ನು KKR ಬ್ಯಾಟಿಂಗ್ ಬರೋದಾದರೆ ಫಸ್ಟ್ ಬಂದಿದ್ದು ಫಿಲಿಪ್ಸ್ ಸಾಲ್ಟ್ ಮತ್ತು ಸುನಿಲ್ ನರೇನ್. ಸಾಲ್ಟ್ ಅವರಿಗೆ 1 ವೀಕ್ ಹಿಂದ್ಗಡೆನೇ ಕಾಂಟ್ರಾಕ್ಟ್ ಸಿಕ್ಕಿದ್ದು. ಯಾರೋ ಒಬ್ಬರು ಇಂಜುರಿನೋ ಏನೋ ಅಂತ ಗೊತ್ತಿಲ್ಲ, ಅವ್ರ ರಿಪ್ಲೇಸ್ಮೆಂಟಲ್ಲಿ ತೊಗೊಂಡ್ರು ಫಿಲಿಪ್ಸ್ ಸಾಲ್ಟು. ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಆಪರ್ಚುನಿಟಿ. ಅವರು 54 ರನ್ಸ್ ಹೊಡೆದ್ರು. ಸುನಿಲ್ ನರೇನ್ ಅವರು 2 ರನ್ ಹೊಡೆದ್ರು. ಒಂದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡಾಟ್ ಮಾಡಿದ್ರು, ಆಮೇಲೆ 4ನೇ ಓವರ್ ಏನೋ ರನ್ಔಟ್ ಆದರು ಅವರು. ಆಮೇಲೆ ಬಂದಿದ್ದು ವೆಂಕಟೇಶ್ ಅಯ್ಯರ್ ಅವರು 7 ರನ್ ಹೊಡೆದ್ರು. ಆಮೇಲೆ ಶ್ರೇಯಸ್ ಅಯ್ಯರ್ ಅವರು 0. ಅಯ್ಯರ್ ಅವರು ಇದು ಆಡ್ತಾ ಇಲ್ಲ, ಏನಕ್ಕೆ ಗೊತ್ತಿಲ್ಲ. ಅದೇ ಇವರು ಇವಾಗ ಕಾಂಟ್ರಾಕ್ಟ್ ಜೊತೆ ಇಲ್ಲ ಇವಾಗ, ಅಂದರೆ ಕಾಂಟ್ರಾಕ್ಟ್ ಸಿಕ್ಕಿಲ್ಲ, ಸ್ಯಾಲ್ರಿ ಕಾಂಟ್ರಾಕ್ಟ್. ಅದು BCCI ಸ್ಯಾಲ್ರಿ ಕಾಂಟ್ರಾಕ್ಟ್ ಏನಿರುತ್ತೋ A ಗ್ರೇಡು B ಗ್ರೇಡು ಅಂತ, ಅದರಲ್ಲಿ ಇವ್ರ ಹೆಸರೇ ಇಲ್ಲ, ಶ್ರೇಯಸ್ ಅಯ್ಯರ್ ಅವ್ರದ್ದು. ಸೊ ಅವರು ಶ್ರೇಯಸ್ ರನ್ ಹೊಡಿಯಪ್ಪ, ಅಲ್ಲಿ ತನಕ ಕಾಂಟ್ರಾಕ್ಟ್ ಕೊಡಲ್ಲ ಅಂತ ಇವರು ನನಗೆ ಕಾಂಟ್ರಾಕ್ಟ್ ಕೊಡಿ ಅಂದರೆ ರನ್ ಹೊಡಿತೀನಿ ಅಂತ ಇವರು ಅಂದ್ಕೊಂಡಿರ್ಬೋದೇನೋ ಶ್ರೇಯಸ್ ಅಯ್ಯರು. ಅವರು 0 ಔಟ್ ಆದರು. ಆಮೇಲೆ ಇವರು ನಿತೀಶ್ ರಾಣಾ ಅವರು 9 ರನ್ ಹೊಡೆದ್ರು. ರೀಸೆಂಟಾಗಿರೋ ಇಂಟರ್ವ್ಯೂವಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ನಿತೀಶ್ ರಾಣಾ ಅವರು 500 ರನ್ ಹೊಡಿತೀನಿ ಅಂತೇಳಿ. ಹಂಗಾತಂದ್ರೆ ಇನ್ನು IPL ಮ್ಯಾಚಸ್ಗಳ KKR ಸಂಬಂಧ 20 ಮ್ಯಾಚ್ ಇಡ್ಬೇಕು. ನಾವು 20 ಮ್ಯಾಚ್ ಇಡ್ಬೇಕಂದ್ರೆ BCCI ಕಡೆ ಪರ್ಮಿಷನ್ನ, ಇನ್ನು ಜಯೇಶ ಹೊಸ ಅವನ ಕಡೆಯಿಂದ ಪರ್ಮಿಷನ್ ತೊಗೋಬೇಕು. ಹೊಸ ಸ್ಕ್ರಿಪ್ಟ್ಗಳು ತಯಾರು ಮಾಡಬೇಕು ನಿತೀಶ್ ರಾಣಾ ಸಲುವಾಗಿ. ಆಮೇಲೆ ಬಂದಿದ್ದು ರಮನ್ದೀಪ್ ಸಿಂಗ್ ಅವರು ಚಲೋ ಆಡಿದ್ರು, 35 ರನ್ ಹೊಡೆದವು ಪಟ. ಆಮೇಲೆ ರಿಂಕು 23 ರನ್ನು. ಆಮೇಲೆ ಬಂದಿದ್ದು ರಸಲ್ ಮಸಲ್. ಒಟ್ಟಿಗೆ ಏನು ತಿಂತಾರಂತೂ ಗೊತ್ತಿಲ್ಲ. ರಸಲ್ 64 ರನ್ ಹೊಡೆದವು 25 ಬಾಲ್ದಾಗ. ಬರೀ ಹೊಡಿ ಏನು ಸಖತ್ತಾಗಿ ಆಡಿದ ರಸಲ್ ಅಂತೂ. ಯಾರ ಜೊತೆ ಬೇಕಾದ್ರೂ ಆಡಪ್ಪ, RCB ಜೊತೆ ಮಾತ್ರ ಆಡಕ್ಕೆ ಹೋಗಬೇಡ. ಇನ್ನು ಟೋಟಲ್ ಸ್ಕೋರ್ ಇವ್ರದ್ದು ಎಷ್ಟಪ್ಪ ಅಂದರೆ 208. ಲಾಸ್ಟ್ 5 ಓವರ್ ಒಳಗೆ ಬರೋಬ್ಬರಿ 85 ರನ್ ಹೊಡೆದ್ರು. ಅಲ್ಲೇ ಗಿಲಿ ಆಗಿದ್ದೆ, ಯಾಕಂದರೆ ಲಾಸ್ಟ್ 5 ಓವರ್ ರಸಲ್ಗೆ ಆ್ಯಕ್ಚುಲಿ ನಾನು ಅನ್ನತ್ತಿದ್ದೆ, ರಸಲ್ಗೆ ನೀವು ಎಲ್ಲಿ ತನಕ ಡಗೌಟ್ದಾಗ ಇಡ್ತೀರಿ ಅಲ್ಲಿ ತನಕ ಓಕೆ. ಒಮ್ಮೆ ರಸಲ್ ಹೊರಗೆ ಬಂದ ಆ 1 ಓವರ್ ಅಷ್ಟೇ ತಡಿತಾವ. ಅದ್ರ ಮುಂದಿನವ್ರು ಔಟ್ ಆದಂತೇಳಿ ಹೊಡ್ಯಾಕೆ ಹೋಗ್ಕನವ. ಸೊ ನಾಟ್ ಔಟ್ ಆದವ. ಇನ್ನೊಂದು ಏನಪ್ಪ ಅಂದ್ರೆ 5 ಓವರ್ 85 ರನ್ ಹೊಡೆದ. ಇನ್ನು SRH ಟಾರ್ಗೆಟ್ ಅದ 208 ರನ್ ಇತ್ತು. ಇನ್ನು SRH ಬ್ಯಾಟಿಂಗ್ ಬರೋದಾದ್ರೆ ಫಸ್ಟ್ ಮಯಾಂಕ್ ಅಗರ್ವಾಲ್ ಅವರು 32 ರನ್ ಹೊಡೆದ್ರು, ಕರ್ನಾಟಕದ ಹುಡುಗ. ಇನ್ನು ಅಭಿಷೇಕ್ನ ಅವರು 32 ರನ್ನು. ಅವರು ಇದಾಗಿ ಬಂದಿದ್ರು ಅನ್ಕೊತೀನಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಸೊ ಬರೀ ಬ್ಯಾಟಿಂಗ್ ಬಂದಿದ್ದವರು. ಆಮೇಲೆ ರಾಹುಲ್ ತ್ರಿಪಾಠಿ ಅವರು 20 ರನ್ನು. ಆಮೇಲೆ ಆ್ಯಡಮ್ ಮಕ್ರಮ್ ಅವರು ಅಷ್ಟೊಂದೇನು ಆಡಲಿಲ್ಲ, ಇನ್ನು ಸೆಟ್ಲಾಗಿ ಇನ್ನೇನು ಹೊಡಿಬೇಕಾಗಿತ್ತು. ಬಟ್ ಅವ್ರು ಹೊಡೆದಿದ್ದು ಬರೀ 18 ರನ್ನು. ಅದಾದಮೇಲೆ ಬಂದಿದ್ದು ಅಬ್ದುಲ್ ಸಮದ್, ಅವರು ಬರೀ 15 ರನ್ ಹೊಡೆದ್ರು. ಆಮೇಲೆ ಆ್ಯಕ್ಚುಯಲ್ ಆಟ ಸ್ಟಾರ್ಟ್ ಆಗಿದ್ದು ಯಾವಾಗ ಶಾಬಾಸ್ ಅವ್ರು ಬಂದರು ಮತ್ತು ಹೆನ್ರಿ ಕ್ಲಾಸನ್ ನಡುವೆ ಒಂದೇನೋ ಪಾರ್ಟ್ನರ್ಶಿಪ್ ಆಯಿತು ಲಾಸ್ಟ್ ಓವರ್ ತನಕನೂ. ಸೊ ಅಲ್ಲಿ ಶಾಬಾಸ್ ಅವರು ಟೋಟಲ್ ಹೊಡೆದಿದ್ದು 16 ರನ್ನು, ಬರೀ 5 ಬಾಲು. ವಿಕೆಟ್ ಬಾಲು ಅಂತ ತೆಗೆದ್ರೆ ಬರೀ 4 ಬಾಲಲ್ಲಿ 16 ರನ್ ಹೊಡೆದ್ರು ಅವರು. ಇನ್ನು ಹೆನ್ರಿ ಕ್ಲಾಸಿನವರು ಬರೋಬ್ಬರಿ 63 ರನ್ ಹೊಡೆದ್ರು. 29 ಬಾಲ್ಸ್, 29 ಬಾಲಲ್ಲಿ 63 ರನ್ ಹೊಡೆದ್ರು. ಇನ್ನೊಂದು ಏನಪ್ಪ ಅಂದರೆ ಲಾಸ್ಟ್ 4 ಓವರ್ಸಲ್ಲಿ ಲಾಸ್ಟ್ 4 ಓವರಲ್ಲಿ ಇವರು ಹೊಡೆದಿದ್ದು ಬರೋಬ್ಬರಿ 71 ರನ್ನು. ಲಾಸ್ಟ್ ಅಂದರೆ ಬರೀ ಸೋತಿದ್ದು 4 ರನ್, 75 ರನ್ ಬೇಕಾಗಿತ್ತು, ಇವ್ರು ಹೊಡೆದಿದ್ದು 71 ರನ್ನು. ಹೆನ್ರಿ ಕ್ಲಾಸಿನ್ ಆ ಕಡೆ ರಸಲ್, ಈ ಕಡೆ ಹೆನ್ರಿ ಕ್ಲಾಸ್. ರಸಲ್ ಅಂದರೆ ಯಾವ ರೀತಿ ಅಂದರೆ ಒಂಥರ ಹೊಡಿಬಡಿ ಆಟಗಾರ. ಅಂದರೆ
ರಸಲ್ ಅಂದರೆ ಫುಲ್ ಮಸಲ್ ಇದರಿಂದನೇ ಅವರು ಶಾಟ್ ಹೊಡೆಯೋದು. ಅವ್ರದ್ದು ಫುಲ್ ಕಂಪ್ಲೀಟ್ ಆಫ್ ಪವರ್. ಬಟ್ ಹೆನ್ರಿ ಕ್ಲಾಸನ್ ಹಾಗಲ್ಲ. ಕ್ಲಾಸನ್ ಬ್ಯಾಟಿಂಗ್ ಹೆಂಗಂದ್ರೆ ಒಂಥರ ಕ್ಲಾಸಿಕ್ಕು. ಸ್ಪಿನ್ ಬೌಲರ್ಗೂ ಅವರು ಸ್ಟ್ರೇಟ್ ಹೊಡಿತಾಯಿದ್ರು, ಸ್ಪೀಡ್ ಬೌಲರ್ ಅಂದರೂ ಅಂದರೆ ಕ್ಲಾಸಿಕ್. ಅವ್ರ ಶಾರ್ಟ್ಸ್ ಎಲ್ಲ ಕ್ಲಾಸಿಕ್ಕು. ಲಾಸ್ಟ್ ಸೀಸನಲ್ಲೂ ಅವ್ರು ತುಂಬ ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದರು. ಒಂದು ಮ್ಯಾಚ್ RCB ಜೊತೆ ಸೆಂಚುರಿನೂ ಹೊಡೆದಿದ್ರು ಅವರು ಕ್ವಾಲಿಫೈಯರಲ್ಲಿ ಏನೋ ಆಗುವಾಗ. ಬಟ್ ಅವರು ಅವತ್ತು ಸೋತಿದ್ರು, ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದಿದ್ರು. ಸೊ ಹೆನ್ರಿ ಕ್ಲಾಸನ್ ಅವರು ಇನ್ನೂ ಫಸ್ಟ್ ಮ್ಯಾಚಲ್ಲಿ ಹಿಂಗೆ ಆಡ್ತಿದ್ದಾರೆ ಅಂದರೆ ಇನ್ನು ಬರೋ ಮ್ಯಾಚಸಲ್ಲಿ ಇನ್ನೂ ಚೆನ್ನಾಗಿ ಆಡ್ತಾರೆ ಅವರು. ಇನ್ನೊಂದು SRH ಸೋಲೋ ಕಾರಣ ಅಂತ ಹೇಳೋಕ್ಕಾಗಲ್ಲ. ಪ್ಯಾಟ್ ಕಮಿನ್ಸ್ ಅವ್ರು ತಮ್ಮ ಓವರು 16 ಓವರ್ಸ್ಗಿಂತ ಮುಂಚೆನೇ ಮುಗಿಸ್ಕೊಂಡ್ಬಿಟ್ರು. ಏನು ರಸಲ್ ಬಂದು ಹೊಡಿತಾನ ಅಥವಾ ರಿಂಕ್ ಹೊಡಿತಾರ ಅಂಥೇಳಿ ಓವರ್ ಮುಗಿಸ್ಕೊಂಡ್ರು ಏನೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಬೇಗ ಅವ್ರ ಓವರ್ಸ್ಗಳನ್ನ ಏನಿತ್ತು ಅದನ್ನ ಬೇಗ ಮುಗಿಸ್ಕೊಂಡ್ರು ಅವರು. ಇಲ್ಲಾಂದ್ರೆ 18th 19th ಓವರ್ ಹೋಗೋದು ಅಂದ್ರೆ ಹಾಕಿದರೆ ರಸಲ್ ವಿಕೆಟ್ ಟ್ರೈ ಮಾಡ್ಬೋದಾಗಿತ್ತು ಅವರು. ಗೊತ್ತಿಲ್ಲ, ಅವ್ರ ಬೌಲಿಂಗ್ ಬೇಗ ಮುಗಿಸ್ಕೊಂಡ್ರು. ಇನ್ನು ಲಾಸ್ಟ್ ಓವರಲ್ಲಿ ಬೇಕಾಗಿದ್ದು ಬರೀ ಎಷ್ಟು 11-12 ರನ್ ಬೇಕಾಗಿತ್ತು. ಫಸ್ಟ್ ಬಾಲ್ 6 ಹೊಡೆದ್ರು ಕ್ಲಾಸಿನ್ ಅವರು. ಯಾರಿಗೆ ಅಂದರೆ ಇವನು ಹರ್ಷಿತ್ ರಾಣಾ ಅನ್ಕೊತೀನಿ. ಅವ್ರಿಗೆ ಅದೇ 6 ಹೊಡೆದ್ರು. ಆಮೇಲೆ ಒಂದು ಸಿಂಗಲ್ ಬಂತು. ಶಹಬಾಜ್ ಅವ್ರು ಹೊಡೆಯೋಕೆ ಹೋಗಿ ಅವರು ಔಟ್ ಆದರು 3ನೇ ಬಾಲು. 4ನೇ ಬಾಲು ಮತ್ತು ತಿರ್ಗಾ 1 ರನ್ ಬಂದು ಅನ್ಕೊತೀನಿ. ಆಮೇಲೆ ಹೊಡೆಯೋಕೆ ಹೋದ್ರು 5ನೇ ಬಾಲ್ ಅವ್ರು ಕ್ಲಾಸಿನವರು. 5 ರನ್ ಬೇಕಾಗಿತ್ತು, ಔಟ್ ಆದರು. ಆಮೇಲೆ ಲಾಸ್ಟ್ ಬಾಲ್ ಬಂದಿದ್ದು ಇವರು ಪ್ಯಾಟ್ ಕಮಿನ್ಸ್. ಒಂದು ಬಾಲಲ್ಲಿ 5 ರನ್ ಬೇಕಾಗಿತ್ತು, ಅವ್ರಿಗೆ ಬಾಲ್ ಟಚ್ನೂ ಮಾಡೋಕ್ಕಾಗಲಿಲ್ಲ. ಇನ್ನು ಸ್ಟಾರ್ ಬಗ್ಗೆ ಹೇಳೋದಾದರೆ ಅವ್ರು ಕೊಂಡ್ಕೊಂಡಿದ್ದು KKR 24,75,00,000 24 crores 24 ಕೋಟಿನೇ ಅಂತ ಹಿಡೀರಿ. 4 ಓವರಲ್ಲಿ ಬರೋಬ್ಬರಿ ಕೊಟ್ಟಿದ್ದು 53 ರನ್ನು. ಒಂದೇ ಓವರಲ್ಲಿ 4 6 ಅನ್ಕೊತೀನಿ. ಹೆನ್ರಿ ಕ್ಲಾಸನ್ ಅವರು ಕಂಟಿನ್ಯೂಸ್ 3 6 ಹೊಡೆದ್ರು. ಆಮೇಲೆ ಒಂದು ಸಿಂಗಲ್ ತೊಗೊಂಡು ತಿರ್ಗಾ ಲಾಸ್ಟ್ ಬಾಲು ಅನ್ಕೊತೀನಿ ಇವ್ರಿಗೆ ಶಹಬಾಜ್ ಅವರು ಫುಲ್ ಅಂದರೆ ಏನದು ಸ್ಟಂಪಿಗೆ ಬಂದು 6 ಹೊಡೆದ್ರು. ಅದು ಇವ್ರಿಗೆ ಮಿಚೆಲ್ ಸ್ಟಾರ್ಕ್ ಅವ್ರಿಗೆ 24 ಕೋಟಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು. KKR ಅವರು ಗಂಭೀರ್ ಮುಖ ನೋಡಬೇಕಾಗಿತ್ತು. ಒಂದೊಂದು 6 ಹೋದಾಗ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಅಂದರೆ ಇಂಥ ಇವ್ರು ಬರೀ ವರ್ಲ್ಡ್ ಕಪ್ಪಲ್ಲೇ ಚೆನ್ನಾಗಿ ಆಡೋದು ಇವರು. ಪ್ಯಾಟ್ ಕಮಿನ್ಸ್ ಆಗಿರ್ಬೋದು ಅಥವಾ ಇವಾಗ ಮಿಚೆಲ್ ಸ್ಟಾರ್ಕು. ಅವ್ರು ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇಲ್ಲಿ ಮಾತ್ರ ಕೊಡಲ್ಲ ಅವರು. IPL ಬಂದಾಗ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇರಲ್ಲ. ಹಂಗಂತೇಳಿ ಬಂದು ಹೋಗ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಬರೋ ಮ್ಯಾಚಸಲ್ಲಿ ನೋಡಬೇಕು ಯಾವ ರೀತಿ ಬೌಲಿಂಗ್ ಆಗ್ತಾರೆ ಅಂತ. ಇನ್ನು ಅದೇ ಹರ್ಷಿತ್ ರಾಣಾ ಅವರು ತುಂಬ ಅಂದರೆ ಬ್ಯಾಡ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಬಂದಾಗ ಅಗರ್ವಾಲ್ ವಿಕೆಟ್ ತೊಗೊಂಡ್ಮೇಲೆ ಒಂಥರ ಫ್ಲೈಯಿಂಗ್ ಕಿಸ್ ಅದು ಇದು ಅಂತ ಕೊಟ್ಟರು. ಒಂದು ಸೆಂಡ್ ಆಫ್. ಅದು ಹೆನ್ರಿ ಕ್ಲಾಸನ್ ಅವ್ರಿಗೂ ಏನೋ ಇದು ಕೈ ಮಾಡಿ ತೋರಿಸಿದ್ದು ಡಗ್ಔಟ್ ಕಡೆ ಹೋಗಿ ಅಂತ ಅವ್ರ ವಿಕೆಟ್ ತೊಗೊಂಡಾಗ. ಇಟ್ ವಾಸ್ ನಾಟ್ ಗುಡ್ ಗೆಸ್ಚರ್ ಬೈ ಹರ್ಷಿತ್ ರಾಣಾ. ಅವರು ಒಂದು ಮಾತು ಹೇಳ್ದೇನಪ್ಪ ಅಂದರೆ ಇಂಥದ್ದೆಲ್ಲ RCB ಮುಂದೆ ಇಟ್ಕೋಬೇಡ್ರಿ. ಈ ಫ್ಲೈಯಿಂಗ್ ಕಿಸ್ ಭಾಳ ಲಾಸ್ಟ್ ಸೀಸನ್ನಿಂದ ನಡ್ಕೊತ ಬಂದೈತಿ. ನೀವು ಈ ಸಲನೂ ಅದನ್ನು ಅಟಾಕ್ ಮಾಡಕ್ಕೆ ಹೊಂತೀಪ್ಪ ಅಂತಂದ್ರೆ ನಿನಗೆ ಅಷ್ಟು ದಮ್ ಇತ್ತಂದ್ರೆ RCB ಟೀಮ್ ಅಪೋಸಿಟ್ ಇದ್ದ ಮಾಡಿ. ನಿನಗೆ ಅಷ್ಟು ದಮ್ ಇತ್ತಂದ್ರೆ ಐತಿ. KKRದು ಈ ಸ್ವಲ್ಪ ಮ್ಯಾಚಸ್ಸು KKR ಜೋಡಿನೂ ನಮ್ದು ಒಂದು ಮ್ಯಾಚ್ ಐತಿ. ನಿಂದು ಏನೇ ಇದ್ದರೂ ನಿಂದು ಎಷ್ಟು ದಮ್ ಐತಲ್ಲ ಅದು RCB ಮುಂದೆ ತೋರಿಸು. ಇಲ್ಲಾಂದ್ರೆ ಕೊಹ್ಲಿ ವಿಕೆಟ್ ತೊಗೋತಿಲ್ಲ ಅವ ಮಾಡಿ ತೋರಿಸು. ನಿನಗೆ ಗೊತ್ತಾಗತ್ತೆ ಆಮೇಲೆ. ನಿಂಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಭಾಳ ಬೇಕಾಗಿತ್ತು. ಇಷ್ಟು ಯಾಕೆ ಹೇಳತ್ತಾರಂದ್ರೆ ನೀ ನವೀನ್ ಉಲ್ ಅಕ್ಕನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೇನಿಲ್ಲ, ಮ್ಯಾಚ್ ಒಳಗೆ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೆ ಅನಿಸಿಕೆ ಏನಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನನ್ನನ್ನು ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇನ್ನು ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.